ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಯಾವುದು ಸ್ಪೆಷಲ್ ಡೇ ಅಂತಂದರೆ ನನ್ನ ದೊಡ್ಡ ಮಗಂದು ಹುಟ್ಟಿದ ಹಬ್ಬ. ಅವನು ಹುಟ್ಟಿದ ದಿನ ಇವತ್ತು. ಆ್ಯಕ್ಚುಲಿ 6/22ಗೆ ಅವನು ಹುಟ್ಟಿದ್ದು. ಇನ್ನೂ ಸಂಜೆ ಆಗಲಿಲ್ಲ, ಸಂಜೆ ಆದರೆ ಅವನು ಹುಟ್ಟಿದ ದಿನ. ಏನಪ್ಪ ಅಂದರೆ ನಾವು ಕಬ್ಬಾಳಿಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಒಂದು ಬೀಗ್ ರೂಟ ಇತ್ತು, ಅದನ್ನು ಮುಗಿಸ್ಕೊಳ್ಳೋಂಗಾಗುತ್ತೆ. ಮತ್ತು ಪಾಪು ಬರ್ತ್ಡೇ ಇದೆಯಲ್ಲ, ಹಾಗಾಗಿ ದೇವಸ್ಥಾನಕ್ಕೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಎರಡೂ ಕೆಲಸ ಮುಗಿಯುತ್ತೆ ಅಂತ ನಾವು ಆಂಟಿ ಮತ್ತು ಚೈತ್ರ ಮತ್ತು ನಾನು ಇಬ್ಬರು ಮಕ್ಕಳು 5 ಜನನೂ ಹೋಗ್ತಾಯಿದ್ದೀವಿ. ಲಡ್ಡು ನೋಡಿ ಎಷ್ಟು ಪ್ಯಾಕಪ್ ಆಗಿದ್ದಾನೆ ಅಂತ. ಫುಲ್ಲು ಗಾಳಿ ಅಲ್ವಾ, ಬಿಸಿಲು ಇತ್ತು, ಗಾಳಿನೂ ಇತ್ತು. ಈ ಕಡೆ ಹೋಗ್ತಾ ಹೋಗ್ತಾ ಬೆಟ್ಟ ಗುಡ್ಡ ಎಲ್ಲ ತುಂಬ ಚೆನ್ನಾಗಿತ್ತು. ನೇಚರು ನೋಡೋದಕ್ಕೆ ಸಕ್ಕತ್ತಾಗಿತ್ತು. ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನೇನಪ್ಪ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಮತ್ತು ಬೀಗ್ ರೂಟ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಕೊಂಡು ಇದು ಮಾಡಿದ್ವಿ. ಬಂದ್ವಿ, ಈಗ ದೇವಸ್ಥಾನ ಹತ್ರಕ್ಕೆ ಬಂದ್ವಿ. ನನ್ನ ಮಗ ಅವ್ರ ಅಪ್ಪಾಜಿನ ನೋಡಿಬಿಟ್ಟು ಫುಲ್ಲೂ ಹಠ, ಅಪ್ಪಾಜಿ ಬೇಕು ಅಪ್ಪಾಜಿ ಬೇಕು ಅಂತ. ಮುಂದೆ ನೋಡಿ ನೀವು ಎಷ್ಟು ಹಠ ಮಾಡ್ತಾನೆ ಅಂತ. ಅಯ್ಯಪ್ಪ, ಅಪ್ಪಾಜಿ ತಕ್ಕೆ ಬಿಟ್ಟು ಕೊಡ್ತೀನಿ. ಅಪ್ಪಾಜಿಗೆ ಎಲ್ಲಿದ್ದ ನಾನು ಹುಡುಕ್ಬೇಕಲ್ಲ ಅಪ್ಪಾಜಿನ. ಬಂದ್ವಿ ಗಾಯ್ಸ್ ಕಬ್ಬಾಳಿಗೆ. ಕಬ್ಬಾಳಮ್ಮ ದೇವಸ್ಥಾನ ಫಸ್ಟ್ ಟೈಮ್ ಬಂದಿರೋದು. ಎಲ್ಲ ಚಪ್ಪಲಿ ಎಲ್ಲ ಇಟ್ಕೊಟ್ರು, ಯಾರಾದ್ರೂ ಮೆಟ್ಕೊಟ್ರು. ನಾನು ಇದು ಮುಂದೆಯಿಂದ ಒಂಥರ ಇದು ಶೀಟ್ ಎಲ್ಲ ಹಾಕೋರಲ್ಲ, ಅದು ಆ ಕಡೆ ಅನಿಸುತ್ತೆ. ಹಾಗಾದರೆ ಫುಲ್ ರಶ್ಶು. ಸರಿ ಕೂತ್ಕೊಮ್ಮ. ಅಪ್ಪ ಅಲ್ಲಿ ಮಾಮಿ ಮಾಡ್ಕೊಂಡು ಹೋಗೈತೆ, ನಾವು ಮಾಮಿ ಮಾಡ್ಕೊಂಡು ಹೋಗೋಣ ಆಯ್ತಾ. ಪೂಜೆ ಸಾಮಾನು ಫುಲ್ಲು ಜನ. ಲಡ್ಡು ಅಲ್ಲಿ ಬರ್ತಾ. ಇಳಿತೀಯಾ? ನಡ್ಕೊಬತ್ತೀಯಾ? ಕೈ ಹಿಡ್ಕೊಂಡು ಎತ್ಕೊಳಕ್ ಆಗ್ತಾಯಿಲ್ಲ. ವಿಡಿಯೋ ಮಾಡಬಾರ್ದು ಅಂತ ಯಾರಾದ್ರೂ ಇದ್ದದ? ಅದೇನು ಹಂಗೆ ಬಂದ್ಬಿಟ್ರು ಅವರು. ಫೋಟೋ ತೆಗಿಬಾರ್ದು ಅಂತಿದ್ದ. ಆಮೇಲೆ ಎಸ್ ಗೈಸ್, ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಾಯಿತು ದರ್ಶನ. ದೇವಿ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಈಗ ಬೀಗ್ ರೂಟಿಗೆ ಬಂದ್ವಿ. ಸಕ್ಕತ್ತಾಗಿತ್ತು ಊಟ. ಒಂದು ಕ್ರೇವಿಂಗ್ಸ್ ಆಗಿತ್ತು ಅಂತಲೇ ಹೇಳ್ಬೋದು. ಅದೇನೋ ಗೊತ್ತಿಲ್ಲ, ಮದುವೆ ಊಟ ಬೀಗ್ ರೂಟ ಕ್ರೇವಿಂಗ್ಸ್ ಆಗೋಗಿದೆ ನನಗಂತೂ. ಎಲ್ಲ ಚೆನ್ನಾಗಿ ಮಾಡಿದರು, ಅಡುಗೆ ತುಂಬ ಚೆನ್ನಾಗಿತ್ತು.
ತುಂಬ ತೃಪ್ತಿಯಾಗಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಅಮ್ಮ 5:30 ಆಗಿತ್ತು. ಅಮ್ಮ ಬರ್ತೀನಿ ಅಂತ ಹೇಳಿದರು. ಬಂದರು ಅವರು 6:30 ಅಷ್ಟೊತ್ತಿಗೆ ಬಂದರು. ಈಗ ಬಂದಿದ ತಕ್ಷಣ ನನ್ನ ಸಿನಿಮಾ ನೋಡಿ ನನ್ನ ಮಗನಿಗೆ ಚಡ್ಡಿ ಆಗ್ತಾಯಿದ್ದಾಳೆ. ಎತ್ತೋ ಹಿಡ್ಕೊಳ್ಳೋ ಹಂಗೆ ಎದ್ದು ನಿಂತ್ಕೋ ಸಿನಿಮಾ. ಇವನು ಮದ್ದೂರಲ್ಲಿ ಕಾಯ್ತಿದ್ರಾ? ನಾನೇನೋ ಮದ್ದೂರಲ್ಲಿ ಹೇಳೋಕೆ ಮೋಸ್ಟ್ಲಿ ಮ್ಯಾಚಿಗೆ ಕಾಯ್ತಾ ಇದ್ದಾರೆ ಅಂದ್ಕೊಂಡೆ. ಮಳೆ ಬಂತು, ಅಲ್ಲೂ ಮಳೆ ಏನು ಅದು? ನೀನು ಅಲ್ಲೇ ಕುತ್ಕೋ, ಅಲ್ಲಿ ಕುತ್ಕೋ, ಅಲ್ಲಿ ಹಂಗೆ. ಸೂಪರ್. ಇವನು ಕುತ್ಕೋಬೇಕಂತ, ಇವನು ನೀನು ಕುತ್ಕೋಬೇಕಾ? ಯಾರು ಇವರು? ಅಜ್ಜಿ. ಅಜ್ಜಿ ಏನು? ಅಮ್ಮಮ್ಮ. ಅಮ್ಮಮ್ಮ. ಕೈ ಒಂದು ನಮಸ್ಕಾರ ಹೊಡೆದ್ಬಿಡು ಅಷ್ಟೇ ನೀನು. ಹುಷಾರು. ಬಂಗಾರಿ ಮುತ್ಕೊಡ್ತೈತೆ. ಎಲ್ಲಿ ಕುತ್ಕೊಳ್ತದೆ ಅಜ್ಜಿ? ನಿನ್ನ ಜಾಗ ಬಿಡು ಅಜ್ಜಿ ಕುತ್ಕೊಳ್ಳೋಕೆ ಅದರಲ್ಲಿ. ನೀನೇ ಎದ್ದೋಳು, ಅಕ್ಕ ಕುತ್ಕೊಳ್ಳಿ. ಚಿನ್ಮ ಯಾರು ಇವರು? ಯಾರು? ಅಮ್ಮಮ್ಮ. ಅಮ್ಮಮ್ಮ ಏನು ಅಲ್ಲಿ ಮುಖ ಹೆಂಗ್ ನೋಡ್ತಾನಂತ? ರಾಮ್ ರಾಮ್ ಮೇಡಮ್. 3 ಗಂಟೆಗೆ ಬಿಟ್ಟಿದ್ದಕ್ಕೆ ಈಗ 6:30 ಕತ್ಲೆ ಮಾಡ್ಕೊಂಡು ಬಂದವ್ರೆ. ಎಷ್ಟು ಟೈಮ್? 6:30 ಹೇಳವ. 3 ಗಂಟೆಗೆ ಬಂದವ. ಅಲ್ಲಿ 3 ಗಂಟೆಗೆ ಹತ್ತಿದ್ದು ಬೆಟ್ಟದ ಗಾಡಿ, ಮಾದೇಶ್ವರನ ಬೆಟ್ಟದ ಗಾಡಿ. ಅವನು ಸ್ವಲ್ಪ ನಿಧಾನಕ್ಕೆ ಬಂದ. ಇದು ಸೀಟ್ ಸಿಗ್ತಾರ? ಗೈಸ್ ಬಂದರು ನಮ್ಮಮ್ಮ, ನಮ್ಮ ಮಗಳು ಅಲ್ಲವಳೆ, ಅವಳೆ ಸಿನಿಮಾ. ಬೇಡ ಅದು ಸಿನಿಮಾ ಹಾಕ್ಬೇಡ ಈಗ. ಯಾವಾಗೈತೆ ಅವನು ನೀರು ನೀರು ಉಯ್ಕೊಂಡು ಅವನು. ಎಲ್ಲಿಗೆ ಹೋಗ್ತಿದ್ಯಾ? ಕತ್ಲೆಯಲ್ಲಿ ಬಾ, ಒಳಗೆ ಬನ್ರಿ, ಬಾ ಸಿನಿಮಾ. ಎಸ್ ಗಾಯ್ಸ, ಈಗ ಕೇಕ್ ತೊಗೊಂಬರಕ್ಕೆ ಹೋದ್ರು ಮನೆಯವರು, ಹೋಗಿದ್ದಾರೆ. ಅವ್ರು ತೊಗೊಂಬರೋ ಅಷ್ಟೊತ್ತಿಗೆ ಇದು ಶಾವಿಗೆದು ಪಾಯಸ ಮಾಡೋಣ ಅಂತೇಳಿ, ಹಾಲು ಖೀರ್ ಮಾಡೋಣ ಅಂತೇಳಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸಕ್ಕತ್ತಾಗಿ ಬಂತು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ರೀತಿ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಈಗ ಪಾರ್ಟಿ ಸ್ಟಾರ್ಟ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಲಡ್ಡು ನಿನ್ನೆ ಎತ್ಕೊಂಡಿಲ್ವ ಮನೆ? ಪಾಪು ನೀನು ತಿನ್ಬೇಡ ಜಾಸ್ತಿ ಆಯ್ತಾ? ಚೂರ್ ಚೂರೇ చూర్చురే తిన్సి ఉంగే తిన్సి ಎಲ್ಲಾರು ಎಸ್ಪೆಷಲಿ ಬಾಲ್ ಕೊಡಿ ಅಲ್ಲೋಡಿ ಸಿನಿಮಾ ಅಲ್ಲಿ ಅಕಲ್ ತಿನ್ಸ ನೀನು ಅಕಲ್ ತಿನ್ಸ ಏ ಆಯ್ತಿಲ್ಲ ಕಣೋ ಆಯ್ತಲ್ಲ ನೋಡತ ಅಕಲ್ ಬಂದ್ರೆ ಕಲಸ ಕೊಡ್ತು ಹೋಗೋ ಹೋಗೋಣ ಚೂರ್ಚೂರೆ ಹಾಕ್ರಿ ಬಾಯಿಗೆ. ನೆನ್ನೆ ತಿಂದಿದ್ದೆ ಪಾಪ ಕೇಕು
ಅತ್ತೆ ತಿನ್ಸ್ಕೆಡ್ಗೋಳೆ ಕೆಡಬಿಟ್ಟಿಲ್ಲ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಂತ ಇಲ್ಲ ತಿನ್ಕೋಬೇಡಕಲ್ಲ ತಿನ್ಕೋಬೇಡ ತಲೆ ಮೇಲೆ ಬೈತಾರೆ ಕೇಕ ಬಿಡ ಸಾಕು ಬೇಡ ತಿನ್ಸು ಅತ್ತೆಗೂ ತಿನ್ಸು ಅತ್ತೆ ಅಪ್ಪ ಲೋಕೆ ಪೂಜೆ ತಿನ್ಸು ಮಂಡಿ ಇಸ್ಕೋ ಅತ್ತೆ ತಿನ್ಸು ಇಸ್ಕೋ ಜಿಂಚಪ್ ನಿಂಗ ಸೈಡ್ ಪಪ್ಪ ಆಯ್ತು ಹೋಯ್ತೀನಿ ಇಲ್ಲಿ ಅಲ್ಲಿ ತಾತಂಗೆ ಮರೆಯಪ್ಪ ತಾತಂಗೆ ಇಲ್ಲಡ ಸಿದ್ದು ಸಾಕ್ಬೇಕು ಅಲ್ಲಿ ಇಲ್ಲಿ 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 ಅವಳೆಲ್ಲ ಅತ್ತೆ ಇದು ವಿಡಿಯೋ ಆಯ್ತೈತೆ ತಾನೆ ಆಗ್ತೈತೆ ಸ್ಟಾಪ್ ಆಗುತ್ತೆ ನಂದು ಏನಕ್ಕೆ ನೀನ್ ಗಿಫ್ಟ್ ತಗೊಂಡ್ಬಂದಿದ್ಯಲ್ಲ ಅದೇ ಸಾಕು ಸುಮ್ಮನಿರು ಸಾಕು 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 ಅಯ್ಯೋ ನಿನ್ನ ಏನ್ ಮಾಡ್ದ ಯಾಕೋ ಒಂಚೂರು ಎತ್ಕೋ ಆ ಕಡೆ ಹೋಗಪ್ಪ ಓಹೋ ಬ್ಯಾಗಿ ಪ್ಯಾಂಟು ಇಲ್ಲೋಡ್ರಿ ಇಲ್ಲೋಡ್ರಿ ಅಲ್ಲಿ ಶಿವಚ ಕೇಕ್ ಲೋ ನಾರ್ಮಲ್ ಕ್ಯಾಮ್ರಾದಲ್ಲಿ ತೆಗಿಸಿಚ ನಂಗೆ ಏನಾರ ಮಾಡ್ಕೊ ದಾಣ ಬರ್ಲಿನಾ ತಿನ್ಸು ಅಜ್ಜಿಗೆ ತಿನ್ಸು ಕೊಡುದ್ರ ಅವನು ಹಿಂಗೆ ತಿಂತಾನೆ ಸ್ವಲ್ಪ ಹಿಂಗೆ ತಿನ್ಸು. ಆಯ್ತು ನಿಂತು ಮಾವ ಕಟ್ ಮಾಡ್ಕೊಡು ಕಳ್ಸಿಟ್ಬಿಡಲ್ಲ ಅಷ್ಟಾಗು ಬಾ ಏನು ಮಾಡ್ತಿಲ್ಲ ಈಗ ಮಾವ ತಿನ್ಸ್ಕೊಟ್ರು ಸಾಕು ಇಲ್ಲಿ ಸಾಕು ಕೇಕು ಮಾಮೂ ಇಸ್ಕೊಳ್ಳೋ ಸಾಕು ಸಾಕು ಬೈಲೆ ಸಾಕು ಬೈಲೆ ಏನು ತಿನ್ಸವ ಬೊಮ್ಮಲೆ ಎದ್ ಬಂದು ತಿನ್ಸ್ಪ ಮಾಮೂ ತಿನ್ಸ್ಬಿಟ್ಟು ಕೊಡು ಅಲ್ಲಿ ಸಾಕಮ್ಮ ಕುಯ್ ಕೊಡಪ್ಪ ಏ ಬೈಲೆ ಇಲ್ಲಿ ಅಮ್ಮ ತಿನ್ಸ್ಬಾ ಬಾಯಿಲು ಒರೆಸ್ತೀನಿ ಬಾ ಬಟ್ಟೆ ಕೊಡು ಬಟ್ಟೆ ಕೊಡು ಬಟ್ಟೆ ಕೊಡು ಹೊಲ ಸಿಚ ತಗೋ ಹಿಡ್ಕವ ತೆಗಿ ಚೈತ್ರ ಫೋಟೋಗೆ ಬಾಯಿ ಹತ್ರ ಅಷ್ಟೇ ಬಾಯಿ ಹತ್ರ ಸ್ಪೀಡ್ ಜಾಸ್ತಿ
ಏ ಹಂಗೆಲ್ಲ ಇದು ಮಾಡಬಾರ್ದು. ನೀನು ಹ್ಯಾಪಿ ಬರ್ಡೇ ಮಾಡಕ್ಕೆ ಬಂದಿರೋದವರು. ನಿಂಗಿಲ್ಲ ಕೊಡ್ಲಿಲ್ಲ ಅವ್ನಿಗೆ ಕೊಡ್ತಾರೆ. ಇಸ್ಕೊಳ್ಳಿ ಹಾಕಿದ್ದ ಕೊಡಿ ನೀವು ಕೊಡು. ಗುರು ಮಗ ಇವನು ಕೊಡಿ ಇವನಿಗೆ ದೊಡ್ಡವನಿಗೆ. ಮಾಮನ್ ಕೊಡು. ಏ ಬೆಳೆಸ್ಬಿಟ್ಟಿಯಾ ಸ್ವಲ್ಪ ತಿನ್ನಿ. ಹುಷಾರಿಲ್ಲ ಬಿಡು ತಾತಂಗೆ. ಕಾಚಮನ್ ಕೊಡು. ಬೇಡ ನೀನು ತಿನ್ಬೇಡ ಬಿಡು. ನಮಗೆ ನನ್ನ ಮಗನ ಹುಟ್ಟಿದಬ್ಬ ಈ ರೀತಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ. ಪಾಯಸ ಅಂತೂ ತಿಂದ್ಬಿಟ್ಟು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸಖತ್ತಾಗಿತ್ತು. ಎಲ್ಲರೂ ಅಂದರೆ ಕೆಲವ್ರು ತಿನ್ನಲಿಲ್ಲ, ಕೆಲವ್ರು ತಿಂದರು. ಬೋಂಡ ಕೂಡ ಮಾಡಿದ್ದೆ, ಚೆನ್ನಾಗಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.